ಸ್ಮಾರ್ಟ್ ಸಿಟಿ ನಿರ್ಲಕ್ಷ್ಯ, ಡೇಂಜರ್ ಝೋನ್ನಲ್ಲಿ ವಾಹನ ಸವಾರರು. ವಿದ್ಯುತ್ ಕಂಬಗಳಿಂದ ವೈರ್ ಹೊರಬಂದ್ರು ಅಧಿಕಾರಿಗಳು ಡೋಂಟ್ ಕೇರ್. ದಾರಿ ಹೋಕರಿಗೆ ಏನಾದ್ರೂ ಆದ್ರೆ ಯಾರು ಜವಾಬ್ದಾರಿ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಏನ್ ಮಾಡ್ತಿದ್ದಾರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು? ಬೆಳೆಯುತ್ತಿರೋ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ರಸ್ತೆ ಬದಿಯ ಕಂಬಗಳಲ್ಲಿ ವಿದ್ಯುತ್ ತಂತಿಗಳು ಇಳಿಬಿದ್ದಿದ್ದರೂ ಸ್ಮಾರ್ಟ್ ಸಿಟಿ ಸಿಬ್ಬಂದಿಯವರು ಕ್ಯಾರೆ ಅಂತಿಲ್ಲ. ಕಂಬಗಳಲ್ಲಿ ವಿದ್ಯುತ್ ಸಮಸ್ಯೆಯಾದ್ರೆ ಸಂಬಂಧಿಸಿದ ಸ್ಮಾರ್ಟ್ ಸಿಟಿ ಸಿಬ್ಬಂದಿ ಬಂದು ನೋಡಿಕೊಂಡು ತಂತಿಗೆ ತ್ಯಾಪೆ ಹಾಕಿ ವೈರ್ಗಳನ್ನ ಹಾಗೆ ಬಿಟ್ಟು ಹೋಗಿರುವುದು ಬಿಟ್ರೆ ಅದನ್ನ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಸಾರ್ವಜನಿಕರ ಜೀವಕ್ಕೆ ಬೆಲೆಯೇ ಇಲ್ವಾ ಅಧಿಕಾರಿಗಳು ಎನ್ನುತ್ತಿದ್ದಾರೆ ಸಾರ್ವಜನಿಕರು. ತುಮಕೂರಿನ ಉಪ್ಪಾರಹಳ್ಳಿ ಮೇಲುಸೇತುವೆ ಮೇಲೆ ಪ್ರತಿನಿತ್ಯ ವಾಹನ ಓಡಾಟ ಹೆಚ್ಚಾಗಿದ್ದು ಇಲ್ಲಿನ ಸ್ಟ್ರೀಟ್ ಲೈಟ್ ಕಂಬದ ವೈರ್ಗಳನ್ನ ಸ್ಮಾರ್ಟ್ ಸಿಟಿ ಸಿಬ್ಬಂದಿಗಳು ತ್ಯಾಪೆ ಹಾಕಿ ಹಾಗೆ ಬಿಟ್ಟಿದ್ದಾರೆ. ಇಲ್ಲಿ ಹೆಚ್ಚಾಗಿ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಓಡಾಡ್ತಾರೆ. ಯಾರಿಗಾದ್ರೂ ಅಪಾಯ ಸಂಭವಿಸಿದರೆ ಯಾರು ಹೊಣೆ? ಅಷ್ಟೇ ಅಲ್ಲದೆ ಟೌನ್ ಹಾಲ್ ನಲ್ಲಿ ಸಾರ್ವಜನಿಕರು ವಾಹನಗಳ ದಟ್ಟಣೆ ಹೆಚ್ಚಾಗಿಯೇ ಇರುತ್ತದೆ. ಇಲ್ಲಿಯೂ ಕೂಡ ಲೈಟ್ ಕಂಬಕ್ಕೆ ಅಳವಡಿಸಿರುವ ಬಾಕ್ಸ್ ದುರಸ್ತಿ ಮಾಡಿಲ್ಲ. ವೈರ್ಗಳು ಹೊರಬಂದಿವೆ. ಸಾರ್ವಜನಿಕರಿಗೆ ವಿದ್ಯುತ್ ಪ್ರವಹಿಸುವ ಸಂಭವ ಹೆಚ್ಚಾಗೇ ಇದೆ. ಪಾದಚಾರಿ ರಸ್ತೆಯಲ್ಲಿ ವ್ಯಕ್ತಿಯೊಬ್ಬ ಸಂಚರಿಸುವಾಗ ವಿದ್ಯುತ್ ಬಾಕ್ಸ್ಗೆ ಕಾಲು ತಗುಲಿಸಿಕೊಂಡು ಹೋಗಿರುವ ದೃಶ್ಯವನ್ನ ಕಾಣಬಹುದು. ಸ್ಮಾರ್ಟ್ ಸಿಟಿ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ಕಂಬಗಳ ಸಮಸ್ಯೆ ಹೆಚ್ಚಾಗಿದ್ದು, ವಿದ್ಯುತ್ ದೀಪ ಅಳವಡಿಸಿರುವುದು, ಹಳೆಯ ಕೇಬಲ್ಗಳ ಗೊಂಚಲು ಮತ್ತು ಅಪೂರ್ಣ ಕೆಲಸಗಳಿಂದ ಸಾರ್ವಜನಿಕರ ಸುರಕ್ಷತೆಗೆ ತೊಂದರೆಯಾಗುತ್ತಿದೆ. ಕಂಬಗಳ ದುರಸ್ತಿ ಕುಂಠಿತಗೊಂಡು ಅಪಘಾತಗಳ ಭಯವು ಹೆಚ್ಚಾಗಿದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳೇ ಏನಾದರೂ ಎಚ್ಚೆತ್ತುಕೊಂಡು ರಸ್ತೆ ಬದಿಯ ಕಂಬಗಳನ್ನ ಹಾಗೂ ಕಂಬಗಳಲ್ಲಿರುವ ಬಾಕ್ಸ್ಗಳನ್ನ ವಿದ್ಯುತ್ ವೈರ್ಗಳನ್ನ ಸರಿಪಡಿಸುವ ಕೆಲಸವನ್ನ ಮಾಡಬೇಕಿದೆ.